ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದಂಥ ಡೇಟಾ ಎಂಟ್ರಿ ಜಾಬ್ನ ತೊಗೊಂಡು ಬಂದಿದ್ದೀನಿ. ಇದು ಒಂದು ಕಂಪ್ಲೀಟ್ಲಿ ಜೆನ್ಯೂನ್ ಆಗಿ ವೆರಿಫೈ ಆಗಿರುವಂಥ ಕಂಪ್ನಿ, ವೆಲ್ ಗ್ರೋಯಿಂಗ್ ಕೂಡ ಇದೆ. ಕಂಪ್ನಿ ಬಂದು ನೆಬ್ಲಿ AI ಅನ್ನೋ ಕಂಪ್ನಿಯವರು ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ರೋಲು ಡೇಟಾ ಎಂಟ್ರಿ ಆಗಿರುತ್ತೆ. ಅಂದರೆ ಕಂಪ್ನಿಯವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ ಅಥವಾ ಡೇಟಾಗಳನ್ನ ಅವ್ರು ಹೇಳಿರುವಂಥ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಮೈಕ್ರೋಸಾಫ್ಟ್ ಆಗಿರ್ಬೋದು ಅಥವಾ ಎಕ್ಸೆಲ್, ಗೂಗಲ್ ಶೀಟಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ ಅಥವಾ ಟೈಪ್ ಮಾಡಬೇಕಾಗಿರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕಂಪ್ನಿಯವರು ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಹಾಗೆ ಇನ್ನು ಇದು ಬಂದು ಕಂಪ್ಲೀಟ್ಲಿ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ಸ್ ಇಲ್ಲಿ ನಿಮಗೆ ಇರೋದಿಲ್ಲ. ಮನೆಯಿಂದನೇ ಆರಾಮಾಗಿ ನಿಮ್ಮ ಕಂಫರ್ಟಬಲ್ ಆಗಿ ವರ್ಕ್ನ ಮಾಡ್ಬೋದು. ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ಎಕ್ಸ್ಪೀರಿಯನ್ಸ್ ಇದ್ದೀರಾ, ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಫ್ರೆಷರ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ನ ಮಾಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಜಸ್ಟ್ PUC ಪಾಸ್ ಆಗಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಡಿಪ್ಲೊಮೊ ಮಾಡಿದ್ದೀನಿ ಅನ್ನೋರು ಅಪ್ಲೈನ ಮಾಡ್ಬೋದು. ಬಟ್ PUC ಅಟ್ಲೀಸ್ಟ್ ಪಾಸ್ ಆಗಿರಬೇಕಾಗಿರುತ್ತೆ. ಅದಾದಮೇಲೆ ಯಾವುದೇ ಕೋರ್ಸಸ್ ಮಾಡಿದರೂ ಇಲ್ಲೇನು ಮ್ಯಾಟ್ರ್ ಆಗೋದಿಲ್ಲ. ಜೊತೆಗೆ ಇನ್ನು ಸ್ಯಾಲ್ರಿ ನೋಡಿದ್ರೆ ನೀವು 25,000 to 30,000ವರೆಗೂ ಪರ್ ಮಂತ್ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ. ಪ್ಲಸ್ ಬೋನಸ್ EF PF ಕೂಡ ಇಲ್ಲಿ ಇರುತ್ತೆ. ಇದು ಬಂದು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ಸ್. ತುಂಬಾ ಸಿಂಪಲ್ ಆದಂಥ ಕೆಲಸ. ಜಸ್ಟ್ ಕಂಪ್ನಿ ಕೊಡುವಂಥ ಡೇಟಾನ ಕಾಪಿ ಪೇಸ್ಟ್ ಅಥವಾ ಟೈಪ್ನ ಮಾಡಬೇಕಾಗಿರುತ್ತೆ. ಈ ವಿಡಿಯೋದಲ್ಲಿ ನೀವು ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಕಂಪ್ನಿ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳಿದೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಹೆಂಡವರೆಗೂ ನೋಡಿ. ಇನ್ನು ಅಪ್ಲೈ ಮಾಡೋವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ನಾನಿವತ್ತು ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನಿಬ್ಲಿ AI ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ. ಅಂದರೆ ಅವ್ರು ಕೊಡೋವಂಥ ಡೇಟಾಗಳನ್ನ ಟೈಪ್ ಮಾಡುವಂಥದ್ದು. ಅವ್ರು ಯಾವ ಪ್ಲ್ಯಾಟ್ಫಾರ್ಮ್ಸಲ್ಲಿ ಲೈಕ್ ಮೈಕ್ರೋಸಾಫ್ಟ್ ಎಕ್ಸೆಲ್ಲ ಅಥವಾ ವರ್ಲ್ಡ್, ಗೂಗಲ್ ಶೀಟಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ತಾರೆ ಅಲ್ಲಿ ನೀವು ಡೇಟಾ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ. 3 weeks ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ರೀಚ್ ಆಗ್ತಾ ಇದ್ದಾಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಾನು ಹೇಳೋ ಸ್ಟೆಪ್ಸಲ್ಲಿ ಅಪ್ಲೈನ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಸಬ್ಸ್ಕ್ರೈಬ್ ಆಗಲಿ ಅಂತ ಅಲ್ಲ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿದರೆ ನಾನು ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಡೈಲಿ ಬರುತ್ತೆ. ಸೊ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಿದ್ದಾಗೆ ನೀವು ನೋಡಿ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಲೇಟಾಗಿ ವಿಡಿಯೋ ಸಿಕ್ಕಿದ್ರೆ ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ಆದಷ್ಟು ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫುಲ್ ಟೈಮ್ ಅಂತ ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ಫುಲ್ ಟೈಮ್ ಆಗು ಮಾಡ್ಬೋದು, ಪಾರ್ಟ್ ಟೈಮ್ ಆಗು ಮಾಡ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಲೈಕ್ ಅಬೌಟ್ ದ ಜಾಬ್ ಅಂತ ಕೊಟ್ಟು ಕಂಪ್ನಿ ಡಿಸ್ಕ್ರಿಪ್ಷನ್ ಅಂತ ಕಂಪ್ನಿ ಬಗ್ಗೆ ಒಂದು 4 to 5 lines ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಅದನ್ನು ಓದ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ಕಂಪ್ನಿ ಏನು ವರ್ಕ್ ಮಾಡುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಅದು ನೆಸೆಸಿಟಿ ಇಲ್ಲದಿರೋದ್ರಿಂದ ನಾನು ಅದನ್ನು ಓದ್ತಾ ಇಲ್ಲ. ಇನ್ನು ರೋಲ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ದಿಸ್ ಇಸ್ ಅ ಫುಲ್ ಟೈಮ್ ರಿಮೋಟ್ ರೋಲ್ ಫಾರ್ ಅ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಫುಲ್ ಟೈಮ್ ಮನೆಯಿಂದ ಮಾಡುವಂಥ ಕೆಲಸ ಆಗಿರುತ್ತೆ. ದ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎಂಟರಿಂಗ್ ಡೇಟಾಸ್ ಇನ್ ಟು ಸಿಸ್ಟಮ್ ಅಕಾರ್ಡಿಂಗ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಡೇಟಾ ಎಂಟ್ರಿಗಳನ್ನ ಆ ಸಿಸ್ಟಮ್ಗೆ ಎಂಟ್ರಿ ಮಾಡಬೇಕಾಗಿರುತ್ತೆ ಕರೆಕ್ಟಾಗಿ ಮತ್ತು ಎಫೆಕ್ಟಿವ್ ಆಗಿ ಅಂತ ಕೊಟ್ಟಿದ್ದಾರೆ. ಡೈಲಿ ಟಾಸ್ಕ್ ಇನ್ಕ್ಲೂಡ್ಸ್ ಮ್ಯಾನೇಜಿಂಗ್ ಆ್ಯಂಡ್ ಮೇಂಟೈನಿಂಗ್ ಡ್ಯಾಶ್ ಬೋರ್ಡ್ಸ್ ಅಂತ ಕೊಟ್ಟಿದ್ದಾರೆ. ವೆರಿಫೈ ಡೇಟಾ ಫಾರ್ ಅಕ್ಯುರಸಿ ಆ್ಯಂಡ್ ಪರ್ಫಾರ್ಮ್ ರೆಗ್ಯುಲರ್ ಅಪ್ಡೇಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಡೈಲಿ ಕೆಲಸ ಏನಾಗಿರುತ್ತೆ ಅಂದರೆ ಅವರು ನಾನು ನಿಮಗೆ ಹೇಳಿದೆ ಅಲ್ವಾ ಡ್ಯಾಶ್ ಬೋರ್ಡ್ಸ್ಗಳು ಹೇಳ್ತಾರೆ ಅಂತ. ಅಂದರೆ ಗೂಗಲ್ ಶೀಟ್ ಅಥವಾ ಎಕ್ಸೆಲ್, ವರ್ಲ್ಡ್ ಈ ರೀತಿ ಆ್ಯಪ್ಸಲ್ಲಿ ಅಥವಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನೀವು ಡೇಟಾಗಳನ್ನ ಸೇವ್ ಮಾಡಬೇಕು ಅಂತ ಹೇಳಿರ್ತಾರೆ. ಅವ್ರು ಕೊಟ್ಟಿರೋಂಥ ಡೇಟಾನ ಅದನ್ನು ನೀವು ಕಾಪಿ ಪೇಸ್ಟ್ ಮಾಡುವಂಥದ್ದು ಅಥವಾ ಟೈಪ್ ಮಾಡುವಂಥದ್ದನ್ನ ಮಾಡಬೇಕು. ಅದು ಕರೆಕ್ಟಾಗಿದೆಯಾ ಚೆಕ್ ಮಾಡಬೇಕು. ಅಂದರೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಅಥವಾ ಏನು ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇಲ್ಲದೆ ಅವರಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ನೀವಿಲ್ಲಿ ಟೈಪ್ ಮಾಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಸ್ಕಿಪ್ ಮಾಡುವಂಥದ್ದು ಲೈನ್ಸ್ನ ಅಥವಾ ಪಾಯಿಂಟ್ಸ್ಗಳನ್ನ ಹಾಗೆಲ್ಲ ಮಾಡಬಾರ್ದು. ಇನ್ನು ರೆಗ್ಯುಲರ್ ಆಗಿ ಅಪ್ಡೇಟ್ಗಳನ್ನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ರೆಗ್ಯುಲರ್ ಅಪ್ಡೇಟ್ ಅಂದರೆ
ಕೆಲವೊಂದ್ಸಲ ಅವರು ಓಲ್ಡ್ ಡೇಟಾಸ್ಗಳನ್ನ ಡಿಲೀಟ್ ಮಾಡಿ ಅಂತ ಹೇಳಿರ್ತಾರೆ, ಅದನ್ನು ಡಿಲೀಟ್ ಮಾಡುವಂಥದ್ದು, ಅಥವಾ ಅವ್ರಿಗೇನು ಅಪ್ಡೇಟ್ ಬೇಕು ಅಂತ ಕೇಳ್ತಾರೆ ಅದು ಅಪ್ಡೇಟ್ನ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಅಡಿಷ್ನಲ್ ಟಾಸ್ಕ್ಸ್ ಮೇ ಇನ್ಕ್ಲೂಡ್ಸ್ ಪ್ರೊವೈಡಿಂಗ್ ಅಸೆಸ್ಮೆಂಟ್ ಆ್ಯಂಡ್ ರೆಗ್ಯುಲರ್ ಆಫ್ ಕಸ್ಟಮರ್ ಎಂಕ್ವೈರೀಸ್ ಡಿಜಿಟಲ್ ಕಂಪ್ಲೇಂಟ್ ಪ್ಲಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಡಿಷ್ನಲ್ ಆಗಿ ಯಾವಾಗಾದರೂ ಒಂದು ಸಲ ನಿಮಗೆ ಅಡಿಷ್ನಲ್ ಆಗಿ ಏನು ಕೆಲಸ ಬರ್ಬೋದು ಅಂದರೆ ಅಸಿಸ್ಟಿಂಗ್ ಅಥವಾ ರೆಸ್ಪಾನ್ಸಿಬಲ್ ಫಾರ್ ಕಸ್ಟಮರ್ಸ್ ಎಂಕ್ವೈರಿ ಡಿಜಿಟಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ ಏನಾದ್ರು ಎಂಕ್ವೈರಿ ಅಥವಾ ಏನಾದ್ರು ಕೇಳಿರ್ತಾರೆ ಅಲ್ವಾ, ಅದ್ರ ರಿಗಾರ್ಡಿಂಗ್ ನಿಮಗೆ ಕೊಟ್ಟಿರೋಂಥ ಡೇಟಾದಲ್ಲಿ ಏನಾರು ಇನ್ಫಾರ್ಮೇಷನ್ ಇದ್ದರೆ ಚೆಕ್ ಮಾಡಿ ಹೇಳಿ ಅಂತ ಕೇಳ್ತಾರೆ. ಆ ಟೈಮಲ್ಲಿ ನೀವು ಕೊಟ್ಟಿರೋಂಥ ಡೇಟಾಗಳಲ್ಲಿ ನೀವು ಸೇವ್ ಮಾಡಿ ಇಟ್ಟಿರೋ ಅಥವಾ ಫೀಡ್ ಮಾಡಿರೋದ್ರಲ್ಲಿ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆಯಾ ಅಂತ ಚೆಕ್ ಮಾಡಿ ಕಂಪ್ನಿಗೆ ವಾಪಸ್ ಹೇಳುವಂಥ ಕೆಲಸ ನಿಮಗೆ ಯಾವಾಗಾದರೂ ಒಂದ್ಸಲ ಬರ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ಪ್ರೊಫೆಷ್ನಲ್ ಟೈಪಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಕರೆಕ್ಟಾಗಿ ಟೈಪ್ ಮಾಡೋಕ್ಕೆ ಸ್ಕಿಲ್ಸ್ ಇರಬೇಕು, ಹಾಗೆ ಸ್ಟ್ರಾಂಗ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಕೊಡ್ತಾ ಇದ್ದಾರೆ. ಯಾಕಂದರೆ ನಿಮ್ಗೆ ಯೂಸ್ ಮಾಡಿದಾಗಲೇ ಕರೆಕ್ಟಾಗಿ ಬೇಗ ಕೆಲಸ ಮಾಡೋದಕ್ಕೆ ಆಗೋದು. ಸೊ ಅದು ಕೂಡ ಒಂದು ಪಾಯಿಂಟ್ ಆಗಿದೆ. ಇನ್ನು ಎಫೆಕ್ಟಿವ್ಲಿ ಕಂಪ್ಲೀಟಿಂಗ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಫೆಕ್ಟಿವ್ ಆಗಿ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಅಥವಾ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ನೀವು ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಕಸ್ಟಮರ್ ಸ್ಕಿಲ್ಸ್ ಅಂದರೆ ನಿಮಗೆ ಕಂಪ್ನಿಯವರು ಬೇರೆ ಕಸ್ಟಮರ್ಸ್ ಅಥವಾ ಬೇರೆ ಕಂಪ್ನಿಗಳ ಜೊತೆ ಟೈ ಅಪ್ ಆಗಿರ್ತಾರೆ, ಅವರ ಡೇಟಾಗಳನ್ನ ಅಥವಾ ಅವರ ಕೆಲಸನೂ ಕೂಡ ನಿಮಗೆ ಕೊಟ್ಟಿರ್ತಾರೆ, ಅದನ್ನು ನೀವು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಕೊಡಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇರೋವಂಥದ್ದು. ಇನ್ನು ಎಕ್ಸ್ಪೀರಿಯನ್ಸ್ ಇಸ್ ಅಡ್ವರ್ಟೈಸ್ ಅಸೆಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಅಡ್ಮಿನಿಸ್ಟ್ರೇಷನ್ ಅಸೋಸಿಯೇಟಲ್ಲಿ ಏನಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಆಗುತ್ತೆ. ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಹೈಲಿ ಆರ್ಗನೈಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಡೀಟೇಲ್ ಓರಿಯೆಂಟೆಡ್ ಆಗಿ ಕೆಲಸನ ಮಾಡಬೇಕಾಗಿರುತ್ತೆ. ಅಂದರೆ ಚಿಕ್ಕ ವಿಷಯಗಳನ್ನು ಕರೆಕ್ಟಾಗಿ ಗಮನಿಸಿ ನೀಟಾಗಿ ಕೆಲಸನ ಮಾಡಬೇಕು. ಹೈ ಆರ್ಗನೈಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಅಪ್ ಟು ಡೇಟ್ ಟೈಮ್ ಮ್ಯಾನೇಜ್ ಮಾಡುವಂಥದ್ದು ಅಥವಾ ಅಲ್ಲಿ ಹೇಗಿದೆ ಅದನ್ನೇ ಕರೆಕ್ಟಾಗಿ ಆರ್ಗನೈಸ್ಡ್ ಆಗಿ ನೀವು ಕೆಲಸನ ಮಾಡುವಂಥದ್ದು ನಿಮ್ಗಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಅವ್ರು ನಿಮಗೆ ಹೇಳ್ತಾರೆ ಯಾವಾಗ ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅದೇ ಪ್ರಕಾರ ನೀವು ಮಾಡ್ತಾ ಹೋದರೆ ಮುಗಿಯುತ್ತೆ. ಇಲ್ಲಿ ನಿಮಗೆ ಯಾವಾಗಲೂ ಪಿನ್ ಪಾಯಿಂಟ್ ಮಾಡ್ತಾ ಇರೋದಿಲ್ಲ. ಒಂದ್ಸಲ ನಿಮಗೆ ಕೆಲಸ ಕೊಟ್ಟು ಬಿಟ್ಟರು ಅಂದರೆ ನೀವು ದಿನ ನಿಮಗೆ ಅಪ್ಡೇಟ್ಸ್ಗಳನ್ನ ಸೆಂಡ್ ಮಾಡ್ತಾ ಇರ್ತಾರೆ. ವಾಟ್ಸಪ್ ಅಥವಾ ಯಾವ ಆ್ಯಪ್ಗಳನ್ನ ಅವ್ರು ಯೂಸ್ ಮಾಡ್ತಾರೆ ಆ ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ಹೇಳಿ ನಿಮಗೆ ಸೆಂಡ್ ಮಾಡ್ತಾರೆ. ಜಸ್ಟ್ ನೀವು ಅದನ್ನು ಕಾಪಿ ಪೇಸ್ಟ್ ಅಥವಾ ಟೈಪ್ ಮಾಡ್ತಾ ಹೋದರೆ ನಿಮ್ಮ ಕೆಲಸ ಮುಗಿಯುತ್ತೆ. ಇನ್ನು ಅವೈಲಬಲ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ರಿಮೋಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋಗಿ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಮತ್ತು ಇಂಡಿಪೆಂಡೆಂಟ್ ಆಗಿ ನೀವು ಮನೆಯಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಇನ್ನು ಪ್ರೊವೈಡ್ ಡೇಟಾ ಎಂಟ್ರಿ ಎಕ್ಸ್ಪೀರಿಯನ್ಸ್ ಇಸ್ ಅ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಾದ್ರು ಡೇಟಾ ಎಂಟ್ರಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ನಿಮಗೆ ಪ್ಲಸ್ ಮತ್ತು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತಿರೋದು, ಬಟ್ ನಾಟ್ ರಿಕ್ವೈರ್ಡ್. ಓಕೆನಾ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಓಕೆ, ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಹೈಸ್ಕೂಲ್ ಡಿಪ್ಲೊಮಾ ರಿಲೇಟೆಡ್ ಈಕ್ವಲ್ ಅಸಿಸ್ಟ್ಮೆಂಟ್ ಆರ್ ಬ್ಯಾಚುಲರ್ ಡಿಗ್ರಿ ಈಸ್ ಅ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು 12th ಪಾಸ್ ಆಗಿದ್ದೀನಿ, ಡಿಗ್ರಿ ಪಾಸ್ ಆಗಿದ್ದೀನಿ, ಡಿಪ್ಲೊಮೊ ಪಾಸ್ ಆಗಿದ್ದೀನಿ ಅಥವಾ ಮಾಡ್ತಿದ್ದೆ ಅಥವಾ ಇವಾಗ ಬ್ಯಾಕ್ಲಾಗ್ ಇದೆ ಅಥವಾ ಬಿಟ್ಬಿಟ್ಟಿದ್ದೀನಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಅಟ್ಲೀಸ್ಟ್ ನೀವೇನಾದ್ರು 12th ಪಾಸ್ ಆಗಿದ್ದೀನಿ ಅಂದರೆ ಸಾಕು, ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟ್ ಆಗಿ ಹೇಳಬೇಕಂದ್ರೆ ಇದು ಬಂದು ಡೇಟಾ ಎಂಟ್ರಿ ಜಾಬ್ ಆಗಿರುತ್ತೆ. ಕಂಪ್ನಿಯವರು ಕೊಡುವಂಥ ಡೇಟಾಸ್ಗಳನ್ನ ಅವ್ರು ಹೇಳಿರೋ ಪ್ಲ್ಯಾಟ್ಫಾರ್ಮಲ್ಲಿ ಟೈಪ್ ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸ್ಯಾಲ್ರಿ ಅರೌಂಡ್ ನಿಮಗೆ 25 30 ಕೊಡ್ಬೋದು ಅನ್ನೋದನ್ನ ಅವರ ಗೂಗಲ್ ರಿವ್ಯೂಸ್ಗಳಲ್ಲಿ ಹಾಕಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿಲ್ಲ. ಏನಕ್ಕೆ ಅಂದರೆ ಇಂಟರ್ವ್ಯೂ ಕಾಲ್ಸ್ ಮಾಡಿದಾಗ ನಿಮ್ಮ ಲೈಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ನೀವು ಲೈಕ್ ಡಿಮ್ಯಾಂಡ್ ಮಾಡೋದಾಗಿರ್ಬೋದು. ಡಿಮ್ಯಾಂಡ್ ಅಂದರೆ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಕಾಮನ್ ಆಗಿ ನಿಮಗೆ ಕ್ವೆಶನ್ನ ಕೇಳ್ತಾರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಆವಾಗ ನೀವು ಎಷ್ಟು ಹೇಳ್ತೀರಾ ಅದ್ರ ಬೇಸ್ ಮೇಲೂ ಕೂಡ ಅವರು ಅಮೌಂಟ್ನ ಫಿಕ್ಸ್ ಮಾಡ್ಬೋದು. ಅದರಿಂದ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅರೌಂಡ್ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ಅವರು 25 30,000 ಪರ್ ಮಂತ್ನ ಅವರು ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು, ಬಟ್ ಫಿಕ್ಸ್ಡ್ ಇಲ್ಲ. ಹಾಗೆ ಇದು ಫ್ಲೆಕ್ಸಿಬಲ್ ಫುಲ್ ಟೈಮ್ ಇರುತ್ತೆ. ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಎಕ್ಸ್ಪೀರಿಯನ್ಸ್ಡ್ ಇದ್ದರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀನಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ನೀವು
ಸೊ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ. ಬಟ್ ನಾನಿಲ್ಲಿ ಚೆಕ್ ಮಾಡೋಕ್ಕೋಸ್ಕರ ಆಲ್ರೆಡಿ ಅಪ್ಲೈನ ಮಾಡಿಬಿಟ್ಟೆ, ನಾನು ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ ಬ್ಲೂ ಕಲರಲ್ಲಿ, ಅಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮ್ಗೊಂದು ಇಂಟರ್ಫೇಸ್ ಬರುತ್ತೆ. ಲೈಕ್ ನೀವು ಮೊದಲನೇದಾಗಿ ನಿಮ್ಮ ಇಮೇಲ್ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಕೊಟ್ಟರೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಹಾಕಬೇಕಾಗಿರುತ್ತೆ, ಅಂದರೆ ಸೇವ್ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ಆಲ್ರೆಡಿ ಅದು ಸೇವ್ ಆಗಿರುತ್ತೆ. ಅದು ಕೂಡ ನೆಕ್ಸ್ಟ್ ಕೊಟ್ಟರೆ ನಿಮ್ಮ ಸ್ಯಾಲ್ರಿ ಅಥವಾ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಅದನ್ನು ನೀವು ಆನ್ಸರ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಅಥವಾ ಯೂಸ್ಫುಲ್ ಅನಿಸಿದ್ರೆ ಈಗಲೇ ಹೋಗಿ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಇದೇ ರೀತಿಯಾದಂಥ ಒಂದು ವಿಡಿಯೋ ಜೊತೆ ಬರ್ತೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.